ನಮಸ್ಕಾರ. ಜೈ ಶ್ರೀರಾಮ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸಬಾ ಹಕೀಂ. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಆಗೋದಕ್ಕೆ ಕೇವಲ 2 ದಿನಗಳು ಮಾತ್ರ ಬಾಕಿ ಇದೆ. ದೇಶಾದ್ಯಂತ ಜನ ಕಾಯ್ತಾ ಇದ್ದಾರೆ. ಆ ದೃಶ್ಯವನ್ನ ನಾವು ಯಾವಾಗ ಕಣ್ತುಂಬಿಕೊಳ್ತೀವಿ, ಆ ಬಾಲರಾಮನ ದರ್ಶನವನ್ನ ನಾವು ಯಾವಾಗ ಪಡಿತೀವಿ ಅಂತ ಹೇಳಿ. ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆಯಾಗಿದೆ, ಆದರೆ ಅದಕ್ಕೆ ಪ್ರಾಣ ತುಂಬೋದಕ್ಕೆ, ಪ್ರಾಣ ಪ್ರತಿಷ್ಠಾಪನೆ ಆಗೋದಕ್ಕೆ 2 ದಿನ ಬಾಕಿ ಇದೆ. ಹಾಗಾದ್ರೆ ಅದರ ವಿಶೇಷತೆಗಳು ಏನು? ಈ ಬುಲೆಟಿನ್ನಲ್ಲಿ ಮಾಹಿತಿ ನೋಡ್ತಾ ಹೋಗೋಣ. ಮೊದಲಿಗೆ ಹೆಡ್ಲೈನ್ಸ್. ತಲೆ ಮೇಲೆ ಬಾಲ ಕಿರೀಟ, ಕೈಯಲ್ಲಿ ಬಿಲ್ಲು ಬಾಣ, ಪದ್ಮಪೀಠದಲ್ಲಿ ರಾಮಲಲ್ಲ ವಿರಾಜಮಾನ. ನ್ಯೂಸ್ ಫಸ್ಟ್ನಲ್ಲಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಯಾಗುವ ರಾಮಲಲ್ಲಾನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಅಯೋಧ್ಯೆಯಲ್ಲಿ ಕಳೆಗಟ್ತಾ ಇದೆ ರಾಮಲಲ್ಲಾ ಭಕ್ತರ ಸಂಭ್ರಮ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ 2 ದಿನ ಬಾಕಿ. ಸರಯೂ ನದಿ ನೀರಿನಿಂದ ಇಂದು ಗರ್ಭಗುಡಿ ಶುದ್ಧಿ, ವಾಸ್ತು ಶಾಂತಿ ಹೋಮ. ಅಯೋಧ್ಯಾಪುರಿಯಲ್ಲಿ ಪೊಲೀಸರ ಸರ್ಪಗಾಲು. ಮರ್ಯಾದಾ ಪುರುಷೋತ್ತಮನ ಊರಿನಲ್ಲಿ ಬ್ಲಾಕ್ ಕಮಾಂಡೋಗಳ ಹದ್ದಿನ ಕಣ್ಣು. ನಗರಾದ್ಯಂತ ಸಿಸಿಟಿವಿ, ಡ್ರೋನ್ ಭದ್ರತೆ. ದೇಹದ ತುಂಬೆಲ್ಲ ರಾಮರಾಮ ಟ್ಯಾಟೂ, ಮನಸ್ಸಿನ ತುಂಬೆಲ್ಲ ರಾಮರಾಮ ಜಪ. ನ್ಯೂಸ್ ಫಾಸ್ಟ್ ನಿಮ್ಮ ಮುಂದಿಡ್ತಾ ಇದೆ ದೇಹವನ್ನೇ ದೇಗುಲ ಮಾಡಿಕೊಂಡವರ ಕಥೆ. ಮಂದಿರದ ಬಳಿ ಫ್ಲೈವುಡ್ನಿಂದ 2 ಗೋಪುರ ನಿರ್ಮಾಣ, 1000ಕ್ಕೂ ಹೆಚ್ಚು ಕಾರ್ಮಿಕರಿಂದ ಕೆಲಸ. ರಾಮ ಮಂದಿರದ ಈಗಿನ ಚಿತ್ರಣದ ಬಗ್ಗೆ ನ್ಯೂಸ್ ಫಾಸ್ಟ್ ಗ್ರೌಂಡ್ ರಿಪೋರ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.